ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಸೈನ್ಮೆಂಟ್ ಹೇಗೆ ಬರೆಯುವುದು ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯಾರೆಲ್ಲ ಈಗಾಗಲೇ KSOUನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಅಸೈನ್ಮೆಂಟ್ ಪ್ರಶ್ನೆಗಳು ಬಂದಿರ್ತದೆ. ಅಸೈನ್ಮೆಂಟ್ ಪ್ರಶ್ನೆಗಳನ್ನು ನಾವು ನೋಡ್ಕೊಳ್ತಾ ಇರಬೇಕು. ಯಾವಾಗ ಅವರು ಪ್ರಶ್ನೆಗಳನ್ನು ಕೊಡ್ತಾರೆ ಅಂತ ನೋಡ್ಕೊಳ್ತಾ ಇರಬೇಕು. ಅದು ನೀವು KSOU ಪ್ಲ್ಯಾಟ್ಫಾರ್ಮ್ ಅಂತ ಮಾಡ್ಕೊಂಡಿದ್ರೆ ಅದರಲ್ಲಿ ಅವರು ಪ್ರಶ್ನೆಗಳನ್ನು ಕೊಡ್ತಾರೆ. ಇಲ್ಲ ಅಂತಂದರೆ ನಾವು ಅವರ KSOU ಅವರ ಆ್ಯಪ್ಗೆ ಹೋಗಿ ಅಲ್ಲಿ ನಾವು ಅದನ್ನು ನೋಡ್ಕೊಳ್ಬೇಕಾಗ್ತದೆ. KSOU ಅವರ ಒಂದು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಅವರ ವೆಬ್ಸೈಟಲ್ಲಿ ನಾವು ಅವರ ಅಸೈನ್ಮೆಂಟ್ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 2025ರಲ್ಲಿ ಕೊಟ್ಟಿರ್ತಾರಲ್ವ, ಹಾಗೆ 2000 ಇನ್ನೂ ಕೊಡಬೇಕು ಅಂತಾದರೆ 2026 ಅಂತ ಅಲ್ಲಿ ಅವರು ಕೊಟ್ಟಿರ್ತಾರೆ. ಆದರೆ 2025ರಲ್ಲಿ ಪ್ರಶ್ನೆಗಳನ್ನೆಲ್ಲ ಕೊಟ್ಟಿರ್ತಾರೆ. ಈಗ ನೀವು ಪ್ರಶ್ನೆಗಳು ಬಂದಾಗ ಒಂದು ಅಸೈನ್ಮೆಂಟಲ್ಲಿ 2 ಪ್ರಶ್ನೆಗಳಿಗೂ ಉತ್ತರವನ್ನು ನಾವು ಬರೀಬೇಕಾಗ್ತದೆ. 20 ಅಂಕಕ್ಕೆ ಅಸೈನ್ಮೆಂಟ್ ಪ್ರಶ್ನೆಗಳಿರುವಂಥದ್ದು. ಒಂದು ಅಸೈನ್ಮೆಂಟಿಗೆ ಅಂದರೆ ಒಂದು ಉತ್ತರಕ್ಕೆ 10 ಅಂಕಗಳು, ಆ ರೀತಿ 20 ಅಂಕಗಳು ನಮಗೆ ಸಿಗುವಂಥದ್ದು. ಇಲ್ಲಿ ನಾವು ಎಷ್ಟು ಪುಟಗಳನ್ನು ಬರಿಬೇಕು ಅಂತ ಅವರು ಯಾವತ್ತೂ ಹೇಳೋದಿಲ್ಲ. ನಿಯಮಗಳ ಬಗ್ಗೆ ಹೇಳೋದಾದರೆ ಅವ್ರು ಏನು ಹೇಳ್ತಾರೆ, ಪುಸ್ತಕದಲ್ಲಿರುವಂಥದ್ದನ್ನು ನಕಲು ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಟೆಕ್ಸ್ಟ್ ಬುಕ್, ಈಗ ನಿಮಗೆ ಅವರು ಟೆಕ್ಸ್ಟ್ ಬುಕ್ಕನ್ನು ಕೊಟ್ಟಿದ್ದರೆ ಆ ಟೆಕ್ಸ್ಟ್ ಬುಕ್ಕಿಂದ ನೋಡಿ ಬರಿಬಾರ್ದು ಅಂತ ಹೇಳುವಂಥದ್ದು, ಅಂದರೆ ನಕಲು ಮಾಡಬಾರ್ದು ಅಂತ. ಹಾಗಾದರೆ ಎಲ್ಲಿಂದ ಉತ್ತರವನ್ನು ಹುಡುಕಿ ಬರೆಯುವಂಥದ್ದು? ಇವಾಗ ನಿಮಗೆ ಅವರು 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ 2 ಪ್ರಶ್ನೆಗೆ ಕೂಡ ನೀವು ಉತ್ತರವನ್ನು ಬರಿತಾ ಹೋಗುವಂಥದ್ದು. ನೀವು ಅಸೈನ್ಮೆಂಟ್ ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾದ್ರೆ ತುಂಬ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಏನು ಹೆಚ್ಚಾಗಿ ಅದರ ಬಗ್ಗೆ ಟೆನ್ಷನ್ ಮಾಡಬೇಕು ಅಂತ ಇಲ್ಲ. ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಕೊಟ್ಟಿರುವಂತಹ ಪ್ರಶ್ನೆಯನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಇಂಟರ್ನೆಟ್ಟಲ್ಲಿ ನೀವು ಗೂಗಲಲ್ಲಿ ಆ ಪ್ರಶ್ನೆಯನ್ನು ಹಾಕಿದ ತಕ್ಷಣ ನಿಮಗೆ ಹಲವಾರು ಉತ್ತರಗಳು ಸಿಗ್ತದೆ. ಇದೇ ಉತ್ತರಗಳಿರಬೇಕು, ಹಾಗೇ ಉತ್ತರ ಇರಬೇಕು ಅಂತ ಯಾವುದೇ ರೀತಿಯ ನಿಯಮ ಇಲ್ಲ. ನಿಮಗೆ ಆ ಒಂದು ಗೂಗಲಲ್ಲಿ ಹಾಕಿದಾಗ ನಾನು ಯಾವ ರೀತಿ ಮಾಡಿಕೊಂಡಿದ್ದೆ ಅಂತಂದರೆ, ಆ ಪ್ರಶ್ನೆಯನ್ನು ಗೂಗಲಲ್ಲಿ ಹಾಕುವಂಥದ್ದು, ಅಲ್ಲಿ ಬಂದಿರುವಂಥ ಉತ್ತರವನ್ನು ಬರಿತಾ ಹೋಗುವಂಥದ್ದು. ಯಾವುದೇ ಒಂದು ಅಸೈನ್ಮೆಂಟನ್ನು ಬರಿಬೇಕಾದರೂ ಕೂಡ ಮೊದಲಿಗೆ ಸ್ವಲ್ಪ ಪೀಠಿಕೆಯನ್ನು ಬರಿಬೇಕು. ಅದಾದ ನಂತರ ನಿಮಗೆ ಸಿಕ್ಕಿರುವಂಥ ಪಾಯಿಂಟ್ಸ್ಗಳನ್ನು ಬರೀರಿ. ಅದಾದ ನಂತರ ಕೊನೆಯದಾಗಿ ಮುಕ್ತಾಯ ಎನ್ನುವಂಥದ್ದನ್ನು ಕೂಡ ಬರೀರಿ. ಈ ಅಸೈನ್ಮೆಂಟ್ ಪ್ರಶ್ನೆಗಳ ಉತ್ತರವನ್ನು ಬರಿಬೇಕಾದ್ರೆ ಎಷ್ಟು ಪುಟವನ್ನು ಸಾಧಾರಣವಾಗಿ ಬರಿಬೇಕು ಅಂತ ಹೇಳಿದರೆ, ನನ್ನ ಅನುಭವದ ಪ್ರಕಾರ ಒಂದು 10 ಪುಟದಿಂದ ಹೆಚ್ಚಿನ ಪುಟವನ್ನು ನೀವಿಲ್ಲಿ ಬರಿಬೇಕಾಗ್ತದೆ. ಅಂದರೆ ಒಂದು ಪ್ರಶ್ನೆಗೆ 10 ಪುಟದಷ್ಟು ಉತ್ತರ ಬೇಕು. ಹಾಗೆಯೇ 2 ಪ್ರಶ್ನೆಗೆ ಉತ್ತರ ಆಗುವಾಗ ಒಟ್ಟು 20 ಪುಟಗಳ ಒಂದು ಉತ್ತರ ನಿಮ್ಮದು ಬೇಕಾಗ್ತದೆ. ಇಲ್ಲಿ A4 ಸೈಜ್ ಶೀಟ್ನಲ್ಲಿ ನಾವು ಉತ್ತರವನ್ನು ಬರಿಬೇಕಾಗಿರುವಂಥದ್ದು. ಆ ಒಂದು ಉತ್ತರವನ್ನು ಬರಿಬೇಕಾದ್ರೆ ಕಡಿಮೆ ಪುಟವನ್ನು ಬರೆದಷ್ಟು ನಿಮಗೆ ಕಡಿಮೆ ಅಂಕಗಳು ಸಿಗ್ತಾ ಹೋಗುವಂಥದ್ದು. 20ರಲ್ಲಿ ನಮಗೆ ಸಾಧಾರಣ 16, 17, 18, 19 ಈ ರೀತಿಯ ಅಂಕಗಳ ತನಕ ನಮಗೆ ಅವರು ಕೊಡ್ತಾ ಹೋಗ್ತಾರೆ. ನೀವು ಎಷ್ಟು ಪುಟಗಳನ್ನು ಬರ್ಕೊಳ್ತಾ ಹೋಗ್ತಿರೋ ಆ ಒಂದು ಅಂದಾಜಿನ ಮೇರೆಗೆ ಅಲ್ಲಿ ನಿಮಗೆ ಅಂಕಗಳು ಸಿಕ್ಕಿರ್ತದೆ. ಯಾವಾಗ ನೀವು 5 ಪುಟದಿಂದ ಕಡಿಮೆ ಉತ್ತರಗಳನ್ನು ಬರೀತೀರೋ ನಿಮ್ಮ ಅಸೈನ್ಮೆಂಟಿನ ಅಂಕಗಳು 13, 14 ಅಥವಾ 15 ಈ ರೀತಿಯ ಒಂದು ಅಂಕಗಳು ನಿಮಗೆ ಇರ್ತದೆ. 5 ಪುಟದಿಂದ ಕಡಿಮೆ ಬರ್ತಾರೆ. 5 ಪುಟದಿಂದ ಹೆಚ್ಚಿನ ಉತ್ತರಗಳನ್ನು ನೀವು ಬರ್ತಾರೆ ಅಂದರೆ 10 ಪುಟದಷ್ಟು ಉತ್ತರವನ್ನು ಬರಿತಾ ಹೋಗುವಂಥದ್ದು. ಇಲ್ಲಿ ನಿಮಗೆ ಅದು ಬರಿಬೇಕು ಇದು ಬರಿಬೇಕು ಅಂತ ಯಾವುದೇ ರೀತಿಯ ಚಿಂತೆ ಇಲ್ಲ. ಅಥವಾ ಅಲ್ಲಿ ಅವರು ನಮಗೆ ಏನೂ ಕೂಡ ನಿಯಮವನ್ನು ಕೂಡ ಹಾಕಲಿಲ್ಲ. ಇಷ್ಟೇ ಪೇಜ್ ಇರಬೇಕು ಅಂತ ಕೂಡ ಏನೂ ಕೂಡ ನಿಯಮ ಹಾಕಲಿಲ್ಲ. ಅದೇ ರೀತಿಯಲ್ಲಿ ನೀವು ಬರೆದಂತಹ ಉತ್ತರಕ್ಕೆ ಅವರು ನಮಗೇನು ಅಲ್ಲಿ ಅವರು ಯಾವ ರೀತಿ ನಮಗೆ ಅಸೈನ್ಮೆಂಟಿಗೆ ಅಂಕಗಳನ್ನು ಕೊಡ್ತಾರೆ ಎನ್ನುವಂಥದ್ದು ಗೊತ್ತಿಲ್ಲದಿದ್ದರೂ ಕೂಡ ನಾವು ಒಂದು ಸಾಧಾರಣವಾಗಿ 10 ಪುಟದಷ್ಟು ಉತ್ತರವನ್ನು ಬರೀರಿ. ಈ ರೀತಿಯಾಗಿ ಬರೆದಂತಹ ಉತ್ತರಗಳಿಗೆ ನಿಮಗೆ 17 ಅಂಕ, 18 ಅಂಕ. ಇನ್ನೂ ನಿಮ್ಮ ಉತ್ತರಗಳು ತುಂಬ ಉತ್ತಮವಾಗಿದ್ದರೆ 19 ಅಂಕದ ತನಕ ಅಸೈನ್ಮೆಂಟಿಗೆ ಅಂಕಗಳು ಸಿಗ್ತವೆ. ಅಸೈನ್ಮೆಂಟ್ ಬರೆಯಬೇಕಾದಂಥ ವಿಷಯದಲ್ಲಿ ತುಂಬ ಜನ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ, ತುಂಬಾ ಚಿಂತೆ ಮಾಡ್ಕೊಳ್ತಿದ್ದೀರಾ. ಈ ರೀತಿಯಂಥ ಚಿಂತೆಯನ್ನು ಮಾಡಬೇಕು ಅಂತ ಇಲ್ಲ. ಆರಾಮದಲ್ಲಿ ಬರಿತಾ ಹೋಗಿ. ನೀವು ಗೂಗಲಲ್ಲಿ ಆ ಪ್ರಶ್ನೆಯನ್ನು ಹಾಕಿದರೆ ಹಲವು ಉತ್ತರಗಳು ಬರ್ತದೆ. ಆ ಎಲ್ಲ ಉತ್ತರಗಳನ್ನು ಬರಿತಾ ಹೋಗಿ. ಒಂದು ವೇಳೆ ನಡುವಲ್ಲಿ ನಿಮಗೆ ನಿಮ್ಮ ಪುಸ್ತಕದಲ್ಲಿರುವಂತಹ ಉತ್ತರಗಳನ್ನು ಕೂಡ ಬರಿಬೋದು. ಈಗ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಿಮ್ಮ ಪುಸ್ತಕಗಳಿಂದ ಆಯ್ಕೆ ಮಾಡಿ ಕೂಡ ಬರಿಬೋದು. ಅಂದರೆ ಸಂಪೂರ್ಣವಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನಕಲು ಮಾಡಬಾರ್ದು ಅಂತ ಹೇಳುವಂಥದ್ದು.
ಸ್ವಲ್ಪ ಸ್ವಲ್ಪ ಆಯ್ಕೆ ಮಾಡಿಕೊಂಡು ನಡುವಲ್ಲಿ ನಿಮ್ಮ ಉತ್ತರವನ್ನು ಬರಿತಾ ಹೋಗ್ಬೋದು. ಇನ್ನು ಸ್ವಲ್ಪ ಪೀಠಿಗೆಯನ್ನಾಗಿರ್ಬೋದು ಅಥವಾ ಮುಕ್ತಾಯವಾಗಿರ್ಬೋದು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಉತ್ತರವನ್ನು ನೀವಲ್ಲಿ ಬರೀರಿ. ಆ ರೀತಿಯಾಗಿ ಮಾಡಿಕೊಂಡು ಬರಿತಾ ಹೋಗ್ಬೋದು. ಇನ್ನು ಅಸೈನ್ಮೆಂಟ್ ಅಂತ ಬಂದಾಗ ಅದರ ಬಗ್ಗೆ ತುಂಬಾ ಚಿಂತೆ ಮಾಡೋದಕ್ಕಿಂತ, ತುಂಬಾ ಚಿಂತೆ ಮಾಡಿ ಬರೆಯುವುದಕ್ಕಿಂತ ಬರಿತಾ ಹೋಗಿ. ಅವರು ಇಂತಿಷ್ಟು ಸಮಯವನ್ನು ಕೊಟ್ಟಿರ್ತಾರಲ್ವ, ಆ ಸಮಯದಲ್ಲಿ ನಮಗೆ ಮುಗಿಸಬೇಕು ಅಂತಾದರೆ ನೀವು ಯಾವಾಗ ಅವರು ಅಸೈನ್ಮೆಂಟ್ ಪ್ರಶ್ನೆಯನ್ನು ಬಿಟ್ಟಿರ್ತಾರಲ್ವ ಅವತ್ತಿನಿಂದಲೇ ಬರೀಲಿಕ್ಕೆ ಆರಂಭ ಮಾಡಬೇಕು. ಯಾಕಂದರೆ ನಮಗೆ 6 ಸಬ್ಜೆಕ್ಟ್ಗಳು ಇರುವಂಥದ್ದು, 6 ವಿಷಯಗಳು ಇರುವಂಥದ್ದು. ಆ 6 ವಿಷಯಗಳ ಅಸೈನ್ಮೆಂಟ್ಗಳನ್ನು ನಾವು ಬರಿಬೇಕಾಗ್ತದೆ. ನಾವು ಅಂತಿಮ BA ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ 9 ವಿಷಯಗಳಿಗೆ ಅಸೈನ್ಮೆಂಟನ್ನು ಬರೀಬೇಕಾಗ್ತದೆ. ಅದರಿಂದ ಆ ಪ್ರಶ್ನೆಯನ್ನು ಬಿಟ್ಟ ತಕ್ಷಣದಿಂದ ನೀವು ಅಸೈನ್ಮೆಂಟನ್ನು ಬರೀಲಿಕ್ಕೆ ಆರಂಭ ಮಾಡಬೇಕು, ತಡ ಮಾಡಬಾರ್ದು. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಟೆನ್ಷನ್ ಬೇಡ, ಆರಾಮದಲ್ಲಿ ಬರಿತಾ ಹೋಗಿ. ಇವತ್ತಿನಿಂದಾದರೂ ಕೂಡ ಅಸೈನ್ಮೆಂಟನ್ನು ಬರಿತಾ ಹೋಗಿ. ನೀವು ಎಲ್ಲ ಕಡೆಯಿಂದಲೂ ಕೂಡ ಹುಡುಕಿ ಅದನ್ನು ಬರಿತಾ ಹೋಗ್ಬೋದು. ಇಂಟರ್ನೆಟ್ಟಲ್ಲಿ ಎಲ್ಲಿ ಕೂಡ ನಿಮಗೆ ಸರ್ಚ್ ಮಾಡ್ಕೊಳ್ಬೋದು, ಅಲ್ಲೆಲ್ಲ ಕೂಡ ನೀವು ಅದನ್ನು ಹುಡುಕಿ ಬರಿತಾ ಹೋಗ್ಬೋದು. ಅದೇ ಉತ್ತರ ಬೇಕು, ಇದೇ ಉತ್ತರ ಬೇಕು ಅಂತ ಏನೂ ಕೂಡ ಭಯ ಇಲ್ಲ. ಪಾಯಿಂಟ್ಸನ್ನು ನೀವು ಪರೀಕ್ಷೆಗೆ ನಾನು ಯಾವ ರೀತಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೆ, ಪಾಯಿಂಟ್ಸನ್ನು ಬರಿಬೇಕು, ಆ ಪಾಯಿಂಟ್ಸನ್ನು ವಿವರಿಸಬೇಕು. ಅದೇ ರೀತಿಯಲ್ಲಿ ಕೂಡ ನೀವು ಅಸೈನ್ಮೆಂಟನ್ನು ಕೂಡ ಬರಿತಾ ಹೋಗಿ. 10ರಿಂದ ಜಾಸ್ತಿ ಪುಟಗಳು ನಿಮ್ಮ ಅಸೈನ್ಮೆಂಟ್ ಇರಲಿ, ಅಂದರೆ 10 ಪುಟ ಆದರೂ ಕೂಡ ಇರಬೇಕು. ಒಂದು ಪ್ರಶ್ನೆಗೆ 10 ಪುಟದಷ್ಟು ಉತ್ತರವನ್ನು ಬರೆಯಿರಿ. ಯಾಕಂದರೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಇದು ನಿಮಗೆ ತುಂಬಾ ಸಹಾಯ ಆಗ್ತದೆ. ತುಂಬ ಜನ ಕೇಳ್ಬೋದು, ಹಾಗಾದರೆ ನಾವು ಕಡಿಮೆ ಪುಟ ಬರಿಬಾರ್ದಾ, 5 ಪುಟದಷ್ಟು ಉತ್ತರವನ್ನು ಬರೆದ್ರೆ ಸಾಕಾ, 5 ಪುಟದಷ್ಟು ಉತ್ತರ ಬರೆದ್ರೆ ಸಾಕಾಗ್ಬೋದಾ ಎನ್ನುವಂಥದ್ದು. 5 ಪುಟದ ಕೂಡ ಉತ್ತರವನ್ನು ಬರಿಬೋದು, ಆದರೆ ನಿಮಗೆ ಅಂಕಗಳು ಕಡಿಮೆಯನ್ನು ಕೊಡ್ತಾರೆ ಅಥವಾ ಅಂಕಗಳು ನಿಮಗೆ ಕಡಿಮೆ ಸಿಗ್ತದೆ ಎನ್ನುವಂಥ ಕಾರಣದಿಂದ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು. ಇನ್ನು ಅಸೈನ್ಮೆಂಟಲ್ಲಿ ಫ್ರಂಟ್ ಪೇಜ್ ಯಾವ ರೀತಿ ಇರಬೇಕು, ಮುಖಪುಟವನ್ನು ಅವರು ಕೊಟ್ಟಿರ್ತಾರೆ. ಈಗ ನಾವು ಕಲಿಬೇಕಾದ್ರೆ ಅವರು ಆ ಒಂದು ಪ್ರಶ್ನೆಯನ್ನು ಬಿಡುವಂಥ ಮೊದಲೇ ಅಸೈನ್ಮೆಂಟ್ನ ನಿಯಮಗಳು ಅಂತ ಒಂದು ನೋಟಿಫಿಕೇಷನನ್ನು ಹಾಕ್ತಾರಲ್ವ, ಆ ಒಂದು ರೂಲ್ಸಲ್ಲಿ ನಿಯಮವನ್ನೆಲ್ಲ ಓದ್ಕೊಳ್ಳಿ. ಆವಾಗ ಅದರಲ್ಲಿ ಅವರು ಫ್ರಂಟ್ ಪೇಜಿನ ಬಗ್ಗೆ ಕೂಡ ಕೊಟ್ಟಿರ್ತಾರೆ. ಅದನ್ನು ಅವರು ಅವರ ಒಂದು ವೆಬ್ಸೈಟಲ್ಲಿ ಆ ಒಂದು ಫ್ರಂಟ್ ಪೇಜ್ ಅಂತ ಇರ್ತದೆ, ನೀವು ಹಾಕಿ ನೋಡಿ. ಅದೇ ವರ್ಷದ ಒಂದು ಅಸೈನ್ಮೆಂಟ್ನ ಫ್ರಂಟ್ ಪೇಜ್ ಆಗಿರಬೇಕು. ಅಲ್ಲಿ ನೀವು ಹಾಕಬೇಕು KSOU 2025 ಅಸೈನ್ಮೆಂಟಿನ ಫ್ರಂಟ್ ಪೇಜ್ ಅಂತ ನೀವು ಅಲ್ಲಿ ಬರೆದು ಹಾಕಿ. ಆವಾಗ ಅವರು ನಮಗೆ ಫ್ರಂಟ್ ಪೇಜ್ ತೋರಿಸ್ತಾರೆ. ಅದನ್ನು ನಾವು ಪ್ರಿಂಟೌಟ್ ತಗೊಳ್ಬೇಕು. ಅದಾದ ನಂತರ ನಾವು ಜೆರಾಕ್ಸ್ ಮಾಡಿಕೊಳ್ಬೇಕು. ನಮಗೆ ಎಷ್ಟು ವಿಷಯ ಇದೆ, 6 ವಿಷಯ, ಕನ್ನಡಕ್ಕೆ 1, ಇಂಗ್ಲೀಷಿಗೆ, ಸಮಾಜಶಾಸ್ತ್ರ, ಇತಿಹಾಸ, ರಾಜ್ಯಶಾಸ್ತ್ರ, ಹಾಗೆ ಸಂವಿಧಾನ ಇರ್ಬೋದು ಅಥವಾ ಕಂಪ್ಯೂಟರ್, ಈ ರೀತಿಯ ವಿಷಯಕ್ಕೆ ನಾವು 6 ಫ್ರಂಟ್ ಪೇಜನ್ನು ಪ್ರಿಂಟೌಟ್ ಮಾಡಿ ತಗೊಳ್ಳಿ. ಪ್ರಿಂಟೌಟ್ ನೀವು ತಗೊಳ್ತಿಲ್ಲ, ನೀವೇ ಕೈಯಲ್ಲಿ ಬರಿತೀರಿ ಅಂತಾದರೆ ನಮಗೆ ಅದರಲ್ಲಿ ಕೆಲವೊಂದು ಚಿತ್ರಗಳೆಲ್ಲ ಇರ್ತದೆ, ಅದನ್ನೆಲ್ಲ ಮಾಡಲಿಕ್ಕೆ ತುಂಬಾ ಕಷ್ಟ. KSOUನವರ ಒಂದು ಯೂನಿವರ್ಸಿಟಿಯ ಒಂದು ಚಿತ್ರಗಳೆಲ್ಲ ಇರೋದರಿಂದ ನಾವು ಅದನ್ನು ಪ್ರಿಂಟೌಟ್ ತಗೊಂಡು ಡೌನ್ಲೋಡ್ ಮಾಡ್ಕೊಳ್ಬೇಕು. ಮೊದಲಿಗೆ ಆ ಒಂದು ಫ್ರಂಟ್ ಪೇಜನ್ನು ಡೌನ್ಲೋಡ್ ಮಾಡಿಕೊಂಡು ನಂತರ ಅದರ ಪ್ರಿಂಟನ್ನು ತಗೊಂಡು ಜೆರಾಕ್ಸನ್ನು ಮಾಡ್ಕೊಳ್ಳಿ. 6 ಅಸೈನ್ಮೆಂಟಿಗೆ ಬೇಕಾಗುವಂಥದ್ದು ನಾನು ಅದೇ ರೀತಿ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿರುವಂಥದ್ದು. ನಮ್ಮ A4 ಸೈಜ್ ಶೀಟಲ್ಲಿ ನಾವು ಬರೆಯುವುದರಿಂದ A4 ಸೈಜ್ ಶೀಟ್ನ ಫ್ರಂಟ್ ಪೇಜ್ ಇರ್ತದೆ. ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತಗೊಂಡ್ರೆ ನಮಗೆ ಅದರನ್ನೇ ಎಲ್ಲ ಒಂದು ಅಸೈನ್ಮೆಂಟಿಗೆ ಎದುರುಗಡೆ ಅಸೈನ್ಮೆಂಟ್ ಬರೆದು 10 ಪುಟವನ್ನು ನಾವು ಬರೆದಿದ್ದೇವಲ್ಲ, ಅದರ ಎದುರುಗಡೆ ಅದನ್ನು ಇಟ್ಟರಾಯಿತು. ನಂತರ ಅದರಲ್ಲಿ ಎಲ್ಲ ವಿಷಯಗಳಿರ್ತದೆ, ನಮ್ಮ ಹೆಸರು, ನಮ್ಮ ರಿಜಿಸ್ಟ್ರೇಷನ್ ನಂಬರ್, ನಾವು ಬರೆಯುವಂಥ ಅಸೈನ್ಮೆಂಟಿನ ಹೆಸರು, ಯಾವ ವಿಷಯದ ಬಗ್ಗೆ, ಆಮೇಲೆ ನಾವು BA ವಿದ್ಯಾರ್ಥಿಯ BCom ಯಾವ ವಿದ್ಯಾರ್ಥಿ ಅಂತ ಬರೀಬೇಕು. ಹಾಗೆ ನಮ್ಮ ಒಂದು ಅಸೈನ್ಮೆಂಟಿನ ಪ್ರಶ್ನೆಯನ್ನು ಕೂಡ ಬರೀಲಿಕ್ಕೆ ಇರ್ತದೆ. ನಿಮಗೆ ನೀವು ಆಯ್ಕೆ ಮಾಡಿಕೊಂಡಿರುವಂಥ ಪ್ರಶ್ನೆ ಅವರು 2 ಆಪ್ಷನ್ ಕೊಟ್ಟಿರ್ತಾರೆ ಅಲ್ಲಿ ನೋಡಿ, 2ರಲ್ಲಿ 1 ಬರೀರಿ ಅಂತ ಕೊಟ್ಟಿರ್ತಾರೆ. ಮತ್ತೊಂದು ಪ್ರಶ್ನೆಯಲ್ಲೂ ಕೂಡ ಹಾಗೆ 2ರಲ್ಲಿ ಯಾವುದಾದ್ರೂ 1 ಬರೀರಿ ಅಂತ ಕೊಟ್ಟಿರ್ತಾರೆ. ಆವಾಗ ನಾವು ಅದೇ ಪ್ರಶ್ನೆಯನ್ನು ಅಲ್ಲಿ ಬರೆದ್ರೆ ಆಯಿತು. ಮತ್ತು ನಮ್ಮ ಒಂದು ಸಹಿ ಹಾಕಲಿಕ್ಕೆ ಇರ್ತದೆ, ಆ ಸಹಿಯನ್ನು ಕೂಡ ಅಲ್ಲಿ ಹಾಕಿದರೆ ಆಯಿತು. ಇವಿಷ್ಟನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಈ ಅಸೈನ್ಮೆಂಟ್ನ ಬಗ್ಗೆ ಅಂತ ನಾವು ನೋಡಿದರೆ, ಅಸೈನ್ಮೆಂಟ್ ಪ್ರಶ್ನೆ ನೀವು ಆದಷ್ಟು ಎಲ್ಲವನ್ನು ಬರೆದ ನಂತರ ಆದಷ್ಟು ಬೇಗ ಅವರಿಗೆ ಸೆಂಡ್ ಮಾಡಿ. ನಾವು ಪ್ರಥಮ BA ದ್ವಿತೀಯ BAಯಲ್ಲಿರಬೇಕಾದ್ರೆ ನಾವು ಅದನ್ನು ಎನ್ವಲಪ್ ಕವರ್ ಮೂಲಕ KSOU ಯೂನಿವರ್ಸಿಟಿಗೆ ಅದನ್ನು ಕಳಿಸ್ಕೊಡ್ಬೇಕಿತ್ತು.
ಆದರೆ ನಂತರದಲ್ಲಿ ಅಂದರೆ ಅಂತಿಮ ಬಿ ಎ ವಿದ್ಯಾರ್ಥಿಗಳಾಗಿದ್ದಾಗ ನಮಗೇನಿತ್ತು ಅಂದರೆ KSU ಪ್ಲ್ಯಾಟ್ಫಾರ್ಮ್ ಅಂತ ಮಾಡಿದರು. ಆ KSU ಪ್ಲ್ಯಾಟ್ಫಾರ್ಮನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ನಮ್ಮ ರಿಜಿಸ್ಟ್ರೇಷನ್ ನಂಬರೆಲ್ಲ ಹಾಕಿ ಅದರಲ್ಲಿ ಇಟ್ಕೊಳ್ಬೇಕು. ಅದು ನಮ್ಮ ಫೋನಲ್ಲಿ ಇರ್ತದಲ್ವ, ಅದನ್ನು ಬೇಕಾದಾಗ ಓಪನ್ ಮಾಡಿ ನೋಡಿಕೊಂಡ್ರೆ ನಮಗೆ ಅಸೈನ್ಮೆಂಟ್ ಪ್ರಶ್ನೆಗಳಿರ್ಬೋದು, ಹಳೆಯ ಕ್ವಶನ್ ಪೇಪರ್ಗಳಿರ್ಬೋದು, ಅದನ್ನೆಲ್ಲ ಕೂಡ ಅದರಲ್ಲಿ ಹಾಕಿರ್ತಾರೆ. ಅದು ತುಂಬಾ ಉಪಯೋಗ ಆಗುವಂಥದ್ದು KSU ಪ್ಲ್ಯಾಟ್ಫಾರ್ಮು. ಅದು ನಮ್ಮ ಯಾರೆಲ್ಲ KSUನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಿ ಅವರಿಗೆ ಮಾತ್ರ ಸಿಗುವಂಥದ್ದು. ಆ ಒಂದು KSU ನಲ್ಲಿ ಎಜುಕೇಷನ್ ಮಾಡ್ತಾ ಇರುವಂಥದ್ದು BA BCom BBM ಯಾವುದೇ ಒಂದು ವಿದ್ಯಾಭ್ಯಾಸವನ್ನು ನೀವು ಮಾಡ್ತಾ ಇದ್ದೀರಿ ಅಂತಾದರೆ ಅಲ್ಲಿ KSU ಪ್ಲ್ಯಾಟ್ಫಾರ್ಮ್ ಅಂತ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ. ಆ KSU ಪ್ಲ್ಯಾಟ್ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು KSU ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಯಾವುದಿದೆ ಅದನ್ನು ಹಾಕ್ಕೊಳ್ಬೇಕು. ನಾವು BA ಅಂತಾಗಿದ್ದರೆ BA BCom ಅಂತ ಹಾಕಿದರೆ ಆ ರೀತಿಯಾಗಿ ಹಾಕ್ಕೊಂಡು ಆ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿದ ನಂತರವೇ ಅದು ಆ ಒಂದು ವೆಬ್ಸೈಟ್ ಓಪನ್ ಆಗುವಂಥದ್ದು. KSU ಪ್ಲ್ಯಾಟ್ಫಾರ್ಮ್ ಓಪನ್ ಆಗ್ತದೆ. ಆ KSU ಪ್ಲ್ಯಾಟ್ಫಾರ್ಮಲ್ಲಿಯೇ ನಾವು ಅಸೈನ್ಮೆಂಟನ್ನು ಸೆಂಡ್ ಮಾಡಬೇಕಿತ್ತು. ನಾವು ಅಂತಿಮ BA ವಿದ್ಯಾರ್ಥಿಗಳಾಗಿದ್ದಾಗ, ಅಂತಿಮ BAಗೆ ಬಂದಾಗ ನಮಗೆ ಅದರ ಮುಖಾಂತರವೇ ನಾವು ಅಸೈನ್ಮೆಂಟನ್ನು ಸೆಂಡ್ ಮಾಡಬೇಕಿತ್ತು. ನಾವೇನು ಮಾಡಬೇಕಿತ್ತು ಅಂತ ಹೇಳಿದರೆ, ನಾವು ಬರೆದಿರುವಂತಹ 10 ಪುಟವನ್ನು ನಾವು ಬರೆದಿರ್ತೇವಲ್ವ, ಅದನ್ನೆಲ್ಲ ಫೋಟೋ ತೆಗೆದು ನಮ್ಮ ಫೋನಲ್ಲಿ ಫೋಟೋ ತೆಗೆದು ಅದನ್ನು ನಾವು PDF ರೀತಿಯಲ್ಲಿ ಮಾಡ್ಕೊಳ್ಬೇಕಿತ್ತು. PDF ರೀತಿಯಲ್ಲಿ ಮಾಡಿಕೊಂಡು ಅಸೈನ್ಮೆಂಟಿನ ಫ್ರಂಟ್ ಪೇಜಿನಿಂದ 10 ಪುಟದ ತನಕ ಫೋಟೋವನ್ನು ತೆಗೆದು PDF ಒಂದು ಬುಕ್ ರೀತಿಯಲ್ಲಿ ಮಾಡಿಕೊಂಡು ಪ್ರತಿಯೊಂದು ವಿಷಯದ ಹೆಸರನ್ನು ಬರೆದು PDF ಮಾಡಿ ಇಟ್ಕೊಳ್ಳುವಂಥದ್ದು. ನಂತರ ಆ KSU ಪ್ಲ್ಯಾಟ್ಫಾರ್ಮಲ್ಲೇ ಒಂದು ಆಪ್ಷನನ್ನು ಕೊಟ್ಟಿರ್ತಾರೆ ಅಸೈನ್ಮೆಂಟ್ ಸೆಂಡ್ ಮಾಡಲಿಕ್ಕೆ ಇರುವಂಥದ್ದು. ಅದರೊಳಗಡೆ ಹೋಗಿ ನಾವು ಅಲ್ಲಿ ಅವರು ಕೊಟ್ಟಿರುವ ರೀತಿಯಲ್ಲಿ ಒಂದೊಂದು ವಿಷಯಕ್ಕೂ ಕೂಡ ಒಂದೊಂದು PDF ಅನ್ನು ಹಾಕ್ತಾ ಹೋಗುವಂಥದ್ದು, ಅದು ಸೆಂಡ್ ಆಗುವಂಥದ್ದು ನಮಗೆ ಕಾಣುವಂಥದ್ದು. ಹಾಗೆ ಅದಕ್ಕೆ ನಮಗೆ ಮೆಸೇಜ್ ಕೂಡ ಬರ್ತದೆ. ಆ ತಕ್ಷಣ ಮೆಸೇಜ್ ಕೂಡ ಅವರು ಹಾಕುವಂಥದ್ದು. ಇನ್ನು ಅಸೈನ್ಮೆಂಟ್ ಎಲ್ಲ ಆದ ನಂತರ ಅವರದನ್ನು ಆಗಿದೆ ಎನ್ನುವಂಥ ಅಪ್ರೂವ್ಡ್ ಆಗಿದೆ ಎನ್ನುವಂಥದ್ದನ್ನು ಕೂಡ ಕಳಿಸ್ತಾರೆ. ಅದು ಸ್ವಲ್ಪ ಸಮಯದ ನಂತರ ಅಪ್ರೂವ್ ಆಗುವಂಥದ್ದು. ಈ ರೀತಿಯಾಗಿ ನಮಗೆ ಅಸೈನ್ಮೆಂಟನ್ನು ಕಳಿಸಲಿಕ್ಕೆ ಇತ್ತು. ಅದು ಮನೆಯಲ್ಲೇ ಕುಳಿತು ನಾವು ಮಾಡಬೇಕಿತ್ತು. ತುಂಬಾ ಸ್ವಲ್ಪ ಭಯ ಇದ್ದರೂ ಕೂಡ ತುಂಬಾ ಸುಲಭದ ರೀತಿಯಲ್ಲಿ ನಮಗೆ ಅಸೈನ್ಮೆಂಟನ್ನು ಸೆಂಡ್ ಮಾಡಲಿಕ್ಕೆ ಆಗಿತ್ತು. ಇವಾಗ ನಿಮಗೆ ಯಾವ ರೀತಿ ರೂಲ್ಸ್ ಇದೆ ಅಂತ ನನಗೆ ಮಾಹಿತಿ ಇಲ್ಲ. ನಿಮಗೆ ಅದೇ ರೀತಿಯಾದ ರೂಲ್ಸ್ ಇದೆ ಅಂತಾದರೆ ನಿಯಮವನ್ನು ಯಾವ ರೀತಿ ಇದೆ ಅದೇ ರೀತಿ ನೀವು ಪಾಲಿಸಬೇಕಾಗ್ತದೆ. KSU ಪ್ಲ್ಯಾಟ್ಫಾರ್ಮಲ್ಲಿ ನೀವು ಅಸೈನ್ಮೆಂಟನ್ನು ಸೆಂಡ್ ಮಾಡಬೇಕು ಅಂತ ಇದ್ದರೆ ಆದಷ್ಟು ಬೇಗ ಬರೆದು ಅದನ್ನು ಸೆಂಡ್ ಮಾಡಿ. ಯಾಕಂದರೆ ನಂತರದ ದಿನಗಳಲ್ಲಿ ಅವರು ಹೇಳಿರುವಂಥ ದಿನದ ಒಳಗೆ ನೀವು ಅಸೈನ್ಮೆಂಟನ್ನು ಸೆಂಡ್ ಮಾಡಬೇಕು. ಒಂದು ವೇಳೆ ಅವರು ಹೇಳುವಂತಹ ಡೇಟಿನಿಂದ ನಂತರ ನೀವು ಸೆಂಡ್ ಮಾಡಿದರೆ ನಿಮ್ಮ ಅಸೈನ್ಮೆಂಟ್ ಅವರು ನೋಡದೇ ಇರ್ಬೋದು. ಆಗ ನಿಮಗೆ ಅಪ್ರೂವ್ ಮಾಡದೇ ಇರ್ಬೋದು, ರಿಜೆಕ್ಟ್ ಮಾಡ್ತಾರೆ, ನಮ್ಮ ಅಸೈನ್ಮೆಂಟನ್ನು ರಿಜೆಕ್ಟ್ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಏನಾಗ್ತದೆ, ನಮಗೆ ಅಸೈನ್ಮೆಂಟ್ ಅಂಕಗಳಿಲ್ಲ. 20ರಲ್ಲಿ 17, 18 ಸಿಕ್ಕಿದರೂ ಕೂಡ ನಮಗೆ ಪರೀಕ್ಷೆಗೆ ತುಂಬಾ ಅನುಕೂಲ ಆಗುವಂತಹ ಅಂಕಗಳಾಗಿ ಅದು ಸಿಗ್ತದೆ ನಮಗೆ. ಇಲ್ಲ ಅಂತ ಆದರೆ ನಮಗೆ ಅಸೈನ್ಮೆಂಟ್ ಅಂಕಗಳನ್ನು ಅವರು ಕೊಡೋದಿಲ್ಲ. ಈ ರೀತಿಯಾಗಿ ಕೂಡ ತುಂಬ ಜನರಿಗೆ ಆಗ್ತದೆ. ಅದರಿಂದ ನಾವೇನು ಮಾಡಬೇಕು, ಅವರು ಕೊಡುವಂತಹ ಆ ಸಮಯದ ಒಳಗಡೆಯೇ ನೀವು ಎಲ್ಲರೂ ಕೂಡ ಆದಷ್ಟು ಬೇಗ ಅಸೈನ್ಮೆಂಟನ್ನು ಬರೆದು ಸೆಂಡ್ ಮಾಡಿ. ಹೇಗೆ ಕೂಡ ಬರಿಬೋದು, ಅಲ್ಲಿಂದ ಉತ್ತರ ಬೇರೆ ಕಡೆಯಿಂದ ಉತ್ತರಗಳನ್ನು ಹುಡುಕಿ ಆ ಒಂದು ಉತ್ತರ ಪತ್ರಿಕೆ ಅಂದರೆ ಆ ಒಂದು ಅಸೈನ್ಮೆಂಟನ್ನು ತುಂಬಿಸ್ತಾ ಹೋಗಿ ಬೇಗ 10 ಪುಟದಷ್ಟಾದರೂ ಕೂಡ ಬರಿತಾ ಹೋಗಿ. ಒಂದು ವೇಳೆ ನಿಮಗೆ 10 ಪುಟ ಆಗ್ತಾ ಇಲ್ಲ ಅಂತಾದರೆ ಸಾಧಾರಣವಾಗಿ 7, 8 ಈ ರೀತಿಯಾಗಿ ಕೂಡ ಅಸೈನ್ಮೆಂಟ್ ಪುಟಗಳನ್ನು ಬರೆದು ಕಳಿಸಿ. ಆದರೆ ಸ್ವಲ್ಪ ಅಂಕಗಳಲ್ಲಿ ವ್ಯತ್ಯಾಸ ಇರ್ತದೆ, ಸ್ವಲ್ಪ ಅಂಕಗಳು ಕೂಡ ಕಡಿಮೆ ಸಿಗ್ತದೆ ಎನ್ನುವಂಥ ಕಾರಣದಿಂದಾಗಿ ಹೇಳ್ತಾ ಇರುವಂಥದ್ದು. ಸಾಧ್ಯ ಆದರೆ 10 ಪುಟದಷ್ಟು ಉತ್ತರವನ್ನು ಬರೀಲಿಕ್ಕೆ ಪ್ರಯತ್ನಿಸಿ ಸ್ನೇಹಿತರೆ. ಇನ್ನು ಅಸೈನ್ಮೆಂಟ್ನ ಬಗ್ಗೆ ಹೇಳೋದಾದರೆ ಅದರಲ್ಲಿ ಅವರು ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಕೂಡ ನೀವು ಉತ್ತರವನ್ನು ಬರೀಬೋದು. ಎಲ್ಲ ಪ್ರಶ್ನೆಗೂ ಕೂಡ ಅವರು ನಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಉತ್ತರಗಳಿರ್ತದೆ. ನೇರವಾಗಿ ಆ ಒಂದು ಉತ್ತರವನ್ನು ಬರೀಲಿಕ್ಕೆ ಹೋಗಬೇಡಿ, ಸ್ವಲ್ಪ ಆಯ್ಕೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಕೆಲವೊಂದು ಪಾಯಿಂಟ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಮುಕ್ತಾಯದ ವಿಷಯವನ್ನು ಕೂಡ ಬರೀಬೋದು, ಪೀಠಿಕೆಯನ್ನು ಕೂಡ ತಗೊಳ್ಬೋದು. ಆ ರೀತಿಯಾಗಿ ತಗೊಳ್ಬೋದು. ಸಂಪೂರ್ಣವಾಗಿ ಅದನ್ನೇ ನೋಡಿ ನೀವು ಬರಿಬೇಡಿ. ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಇಂಟರ್ನೆಟಲ್ಲೆಲ್ಲ ಹಾಕ್ಕೊಂಡು ನಿಮಗೆ ಆ ಪ್ರಶ್ನೆಯನ್ನು ಹಾಕಿದ ತಕ್ಷಣ ಉತ್ತರಗಳು ಬರ್ತದೆ ಸ್ನೇಹಿತರೆ. ತುಂಬಾ ಉತ್ತರಗಳು ಸಿಗ್ತದೆ, ಏನು ಕೂಡ ಭಯ ಇಲ್ಲ. ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಸಮಾಜಶಾಸ್ತ್ರ ಎಲ್ಲದಲ್ಲೂ ಕೂಡ ಉತ್ತರಗಳು ಸಿಗ್ತಾನೆ ಹೋಗ್ತದೆ. ಅದನ್ನಷ್ಟೇ ಬರಿತಾ ಹೋಗಿ. ಸಾಧಾರಣ ನಿಮಗೆ ಎಷ್ಟು ನೀಟಾಗಿ ಬರೆಯೋಕ್ಕೆ ಸಾಧ್ಯವೋ ಅಷ್ಟು ನೀಟಾಗಿ ಉತ್ತರವನ್ನು ಬರಿತಾ ಹೋಗಿ. ಇವಿಷ್ಟು ಅಸೈನ್ಮೆಂಟ್ನ ಬಗ್ಗೆ ಇರುವಂತಹ ಮಾಹಿತಿಯಾಗಿದೆ. ಇನ್ನೇನಾದರೂ ನಿಮಗೆ
ಗೊಂದಲಗಳಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿರುವಷ್ಟು ಮಾಹಿತಿ, ನನಗೇನು ಗೊತ್ತಿದೆ ಅಥವಾ ನಾನೇನು ತಿಳ್ಕೊಂಡಿದ್ದೇನೆ ಅದರ ಬಗ್ಗೆ ನಿಮಗೂ ಕೂಡ ನಾನು ತಿಳಿಸ್ತೇನೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.